ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದನ್ನ ಸ್ವಲ್ಪ ನಿನ್ನೆ ನೋಡಿದ್ವಿ. ಜಿತೇಂದ್ರಿಯ ಜಿತಕ್ರೋಧಾ ಜಿತಮಾನ ಮದಾಸ್ತದಾ ಲೋಭ ಮಾತ್ಸರ್ಯಹೀನಾಯೇ ತೇನರಾ ಸ್ವರ್ಗಗಾಮಿನಃ. ಇಂದ್ರಿಯಗಳನ್ನು ಗೆದ್ದವರು, ಮುನಿಸನ್ನು ಗೆದ್ದವರು, ಅಹಂಕಾರವನ್ನು ಗೆದ್ದವರು, ಮದವನ್ನು ಗೆದ್ದವರು, ಲೋಭ ಮಾತ್ಸರ್ಯವಿರದವರು ಸ್ವರ್ಗಕ್ಕೆ ಹೋಗ್ತಾರೆ. ಶಕ್ತ್ಯಾಚಾಭ್ಯವಪದ್ಯಂತೆ, ತಮ್ಮ ಶಕ್ತಿಗನುಗುಣವಾಗಿ ಒಳ್ಳೆ ಕೆಲಸ ಮಾಡ್ತಾರೆ, ಅವರು ಸ್ವರ್ಗಕ್ಕೆ ಹೋಗ್ತಾರೆ. ವ್ರತಿನೋ ದಾನಶೀಲಾಶ್ಚ ಧರ್ಮಶೀಲಾಶ್ಚ ಮಾನವಾಃ ಮೃದವೋ ನಿತ್ಯಂ ತೇನರಾ ಸ್ವರ್ಗಗಾಮಿನಃ. ವ್ರತಗೈದವರು, ದಾನಶೀಲರು, ಧರ್ಮಶೀಲರು, ಋಜುಗಳು, ಮೃದುಗಳು, ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಐಹಿಕೇನ ತು ವೃತ್ತೇನ ಪಾರತ್ರಮನುಮೀಯತೆ ಏವಂ ವಿಧಾನರ್ಯ ಲೋಕೆ ಜೀವಂತ ಸ್ವರ್ಗಗಾಮಿನಃ. ಆಮೇಲೆ ಇಲ್ಲಿ ಬಾಳೋದನ್ನ, ಇಲ್ಲಿಯ ಬಾಳನ್ನ ನೋಡಿಕೊಂಡು ಇವ್ರಿಗೆ ಸ್ವರ್ಗ ಆಗತ್ತಾ ಇಲ್ವಾ ನೋಡಿ. ಇಲ್ಲಿಯ ಬಾಳೆ ಚೆನ್ನಾಗಿಲ್ದೆ ಹೋದ್ರೆ ಅಲ್ಲಿಯ ಬಾಳೇನು, ಅದರಿಂದಾಗಿ ಇಲ್ಲಿಯ ಬಾಳನ್ನು ನೀವು ತಗೊಳ್ಳಿ. ಇಲ್ಲಿಯ ಬಾಳು, ಇಲ್ಲಿಯ ಬಾಳಿನಲ್ಲಿ ನಾವು ನಿಗ್ರಹ ಅನ್ನೋದು ಸಹಜವಾಗಿರಬೇಕು, ಪ್ರಯತ್ನ ಪಟ್ಟು ನಿಗ್ರಹ ಅಲ್ಲ. ನಿಮಗೆ ಒಂದರಲ್ಲಿ ಆಸ್ವಾದನೆ ಕಂಡು ಬಂತು ಅಂದ್ರೆ ಸಹಜವಾಗಿ ಇನ್ನೊಂದರತ್ತ ನಿಗ್ರಹ ಬಂದೇ ಬಿಡುತ್ತೆ. ಮತ್ತೆ ಈ ನಿಗ್ರಹ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿರಬೇಕು. ಆದ್ದರಿಂದ ಮಹಾಭಾರತ ಹೇಳುತ್ತೆ ಐಹಿಕೇನತು ವೃತ್ತೇನ ಪಾರತ್ರ ಮನುಮೀಯತೆ ಅಂತ. ಇಲ್ಲಿ ನೀವು ಯಾವ ರೀತಿ ಬಾಳಿದಿರಿ ಅನ್ನೋದು ಅಲ್ಲಿಯ ಊಹೆಗೆ ಕಾರಣ. ಈ ರೀತಿ ಬಾಳಬೇಕು, ತಾದೃಶಾನ್ ದೇವ ಪಕ್ಷಸ್ಥಾನ್ ಇತಿ ವಿದ್ಧಿ ಶುಭಾನನೇ. ಇದು ಒಂದು ಜನಾಂಗಕ್ಕಲ್ಲ, ಎಲ್ಲ ಜೀವ ವೈವಿಧ್ಯಗಳಿಗೆ, ಪಶುಗಳು, ವೃಕ್ಷಾಶ್ಚ, ಮರಗಳು, ಇವುಗಳಲ್ಲಿಯೂ ಕೂಡ ಅದು ದೈವಿಕವೋ, ದೈವಿಕ ಜೀವವೋ ಅಥವಾ ದಾನವ ಜೀವವೋ ಅಂತ ನೀವು ಗಮನಿಸಬಹುದು. ಅದರಿಂದಾಗಿ ದೌಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರ ಏವಚ ಅಂತ ಕೃಷ್ಣನ ಮಾತು ಏನಿದೆ ಅದು ಎಲ್ಲ ಕಡೆಗೆ ಎಕ್ಸ್ಟೆಂಡ್ ಆಗತ್ತೆ ಅಂತಂದು. ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಎಕ್ಸ್ಟೆಂಡ್ ಆಗತ್ತದು. ಅದರ ಹಿಂಟೆ ನಮಗೆ ಸಿಕ್ಕಿದ್ದು ಕೃಷ್ಣನ ಕಾಲದಲ್ಲಿ ಅರಿಷ್ಟ, ಕೇಶಿ ಎಲ್ಲರೂ ಕೂಡ. ಆದ್ದರಿಂದ ಒಂದು ಜೀವ, ಅವುಗಳಿಗೇನು ಗೊತ್ತಾಗೋದಿಲ್ಲ, ಅವುಗಳಲ್ಲಿ ದುಷ್ಟತೆಯೇ ಇಲ್ಲ ಅಂತ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಹಾಗೆ ವೃಕ್ಷವೂ ಕೂಡ
ಈ ರೀತಿ ದೇವ ಪಕ್ಷದಲ್ಲಿ ಯಾರಿದ್ದಾರೆ, ಕೆಟ್ಟ ಪಕ್ಷದಲ್ಲಿ, ಕೆಡುಕಿನ ಪಕ್ಷದಲ್ಲಿ ಯಾರಿದ್ದಾರೆ ಚಿಂತನೆ ಮಾಡಬಹುದು. ಶುಭಾಶುಭಮಯಂ ಲೋಕೆ ಸರ್ವಂ ಸ್ಥಾವರ ಜಂಗಮಂ ದೈವಂ ಶುಭಮಿತಿ ಪ್ರಾಹುಹು ಆಸುರಂ ಚಾಶುಭಂ ಪ್ರಿಯೇ. ಇಡೀ ಲೋಕದಲ್ಲಿ ಎರಡು ಪ್ರಧಾನವಾದ ವಿಭಾಗ ಇದೆ. ಒಂದು ಶುಭ, ಇನ್ನೊಂದು ಅಶುಭ ಅಂತ. ಅಶುಭ ಅಂತ ಹೇಳಿದರೆ ಆಸುರ. ಆಸುರವಾದದ್ದೆಲ್ಲವೂ ಅಶುಭವೇ, ದೈವವಾದದ್ದೆಲ್ಲವೂ ಶುಭವೇ. ಹೇಗೆ ಗೊತ್ತಾಗುತ್ತೆ? ಯಾವುದು ಆರಂಭದಲ್ಲಿ ಕಹಿಯಾಗಿದ್ದು ನಂತರ ಸಿಹಿಯಾಗತ್ತೋ ಅದು ದೈವ. ಯಾವುದು ಆರಂಭದಲ್ಲಿ ಶುಭವಾಗಿದ್ದು ಆಮೇಲೆ ಅಶುಭವಾಗುತ್ತೋ ಅದು ರಾಜಸ. ಆರಂಭದಲ್ಲಿ ಅಂತ್ಯದಲ್ಲಿ ಎರಡೂ ಕಡೆ ಯಾವುದು ಅಶುಭವಾಗಿರುತ್ತೋ ಅದು ತಾಮಸ. ಪ್ರಾಚೀನರ ಊಟ ತಿಂಡಿ, ಪ್ರಾಚೀನರ ನಡೆ ಮೊದಲಾದವುಗಳು ಆರಂಭದಲ್ಲಿ ಕಷ್ಟ, ಆದರೆ ಅದರ ಪರಿಣಾಮ ಒಳ್ಳೆಯದು. ಹಾಗೆ ರಾಜಸ ಆರಂಭದಲ್ಲಿ ಚೆನ್ನ, ಮೆತ್ತನೆಯ ಸೋಫಾ ಮೇಲೆ ಕೂಡೋದು ಎಲ್ಲ ಚಂದ, ಆದರೆ ಆಮೇಲೆ ಬೀನ್ ಬ್ಯಾಗು. ಆರಂಭದಲ್ಲಿ ಸುಖ, ಆಮೇಲೆ ಅದು ಏನು ಬೆನ್ನೋವು ಕೊಡುತ್ತೆ ಅಂತ ಹೇಳಿ ಅನುಭವಿಸಿದವರು ಗೊತ್ತು. ಮಧ್ಯ ಮೊದಲಾದವುಗಳು ಆರಂಭವೂ ಕೆಟ್ಟದು, ಅಂತ್ಯವೂ ಕೆಟ್ಟದು, ಮಧ್ಯದಲ್ಲೂ ಏನು ಸುಖ ಇರಲ್ಲ, ಅದು ತಾಮಸ. ಇದು ಒಂದು ಕೃಷ್ಣ ಗೀತೆಯಲ್ಲಿ ಹೇಳಿದೊಂದು ಪರಿಚಾಯಕ. ಈ ರೀತಿ ಜೀವನದ ಪ್ರತಿಯೊಂದು ಪ್ರಕ್ರಿಯೆಗಳಲ್ಲಿಯೂ ನೋಡಿಕೊಂಡು ಹೋಗಬೇಕು. ಇದೇನು 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 ಅಪ್ಪ, ಇದ್ದಲನ್ನ ಜಗಿದು ಹಲ್ಲನ್ನುಜ್ಜುವುದೇ, ಬೇವಿನ ಕಡ್ಡಿಯಲ್ಲಿ ಹಲ್ಲುಜ್ಜುವುದೇ. ಇದು ಪ್ರಾಚೀನರ ಜೀವನ ಶೈಲಿ. ಇದು ಆರಂಭದಲ್ಲಿ ದುಃಖ, ಆಮೇಲೆ ಆ ತರಹದ ಹಲ್ಲಿದ್ದವರು ಎಷ್ಟು ಇದ್ರು ಅಲ್ವಾ, ಹೇಗಿದ್ರು, ಎಷ್ಟು ಗಟ್ಟಿಯಾಗಿತ್ತು. ಅದೇ ಮಾವಿನ ಚಿಗುರಲ್ಲಿ ಉಜ್ಜದವೆಲ್ಲ ಆಮೇಲೆ ಉಜ್ಜಿದೆವು ಪೇಸ್ಟು, ಆದರೆ ಅದಂತಹ ಪರಿಣಾಮ ಇಲ್ಲ. ಆಮೇಲೆ ಯಾವುದನ್ನು ಗೇಲಿ ಮಾಡ್ತಾ ಇದ್ರೋ ಅದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಲಿಕ್ಕೆ ಅವಳಿಗೆ ಎಂತಹ ಅಧಿಕಾರ ಕೊಟ್ಟಿದ್ದೀವಿ ನಾವು ಅಂದರೆ, ಬಾತ್ರೂಮ್ ಬಾಗಿಲು ಹೊಡ್ಕೊಂಡು ಬರ್ಬೋದು ಅವಳು ಟಬಾರ್ ಅಂತ, ನಿಮ್ಮ ಟೂತ್ ಪೇಸ್ಟಿನಲ್ಲಿ ಉಪ್ಪು ಇದೆಯೇ ಅಂತ. ಇದೆಲ್ಲ ರಾಜಸ. ಆರಂಭದಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಅಂತ್ಯ ಕೆಟ್ಟದಾಗಿ ಇರುತ್ತೆ. ಆರಂಭ ಅಂತ್ಯಗಳು ಈ ರೀತಿ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ನೀವು ನೋಡಬಹುದು, ಪ್ರತಿಯೊಂದು ಪ್ರಕ್ರಿಯೆಯಲ್ಲಿ. ಆ ಕಾರಣದಿಂದ ಇಡೀ ಜಗತ್ತು ಸ್ಥಾವರ ಜಂಗಮ ಎಲ್ಲವೂ ಕೂಡ ಶುಭವೋ ಅಶುಭವೋ ಆಗಿರುತ್ತೆ. ನೀವು ಅದನ್ನು ನೋಡಬೇಕು. ಅದಕ್ಕೆ ಆಯುಷ್ಯ ಬೇಕು, ತಾಳ್ಮೆ ಬೇಕು, ತಟಸ್ಥತೆ ಬೇಕು, ಎಲ್ಲವೂ ಬೇಕು. ಆದ್ದರಿಂದ ಪಶವಶ್ಚೇತಿ ವೃಕ್ಷಾಶ್ಚ ಪ್ರಜಾನಾಂ ಹಿತಕಾರಿಣಃ. ಪಶುಗಳಾಗಲಿ ವೃಕ್ಷ ಆಗಲಿ ಅದರಲ್ಲಿಯೂ ದೈವ ದಾನವ ಅಂತ ಹೇಳಿ ವಿಭಾಗ ಮಾಡಬಹುದು. ಇದು ಬಹಳ ಇಂಪಾರ್ಟೆಂಟ್. ನಾವು ಗಿಡಮರಗಳಲ್ಲೇನು ದೈವ ಮತ್ತೆ ಆಸುರ ಅಂತನ್ನುವ ವಿಭಾಗ ಸರ್ವವ್ಯಾಪಿ. ನೀವು ಅದನ್ನ ನೀವೇ ಯೋಚನೆ ಮಾಡಿ, ಯಾವುದರ ಬಗ್ಗೆ ರಿಸರ್ಚ್ ಶುರು ಮಾಡಿದ್ರೂ ಕೂಡ
ಇದು ಶುಭವೋ ಅಶುಭವೋ, ಇದು ಶುಭ ಇದು ಅಶುಭ, ಇದು ಶುಭ ಇದು ಅಶುಭ, ಆ ತರಹದ ಒಂದು ಕಂಪ್ಯಾರಿಸನ್ ಮೂಡ್ತಾ ಹೋಗುತ್ತೆ. ಅದಕ್ಕೆ ಸೂತ್ರ ಕೊಟ್ಟಿದೆ ಮಹಾಭಾರತ. ದೈವಂ ಶುಭಮಿತಿ ಪ್ರಾಹು ಆಸುರಂ ಚಾಶುಭಂ ಪ್ರಿಯೇ. ಇಷ್ಟು ಅವನು ಹೇಳಿದ. ಬಹಳ ವಿಚಿತ್ರವಾದ ವಿಷಯ. ನಿನ್ನೆ ಎಲ್ಲ ನಾವು ನೋಡಿದೆವು. ಆಯ್ತಾ? ಬೇರೆ ಬೇರೆ ಒಂದು 2 ಅಧ್ಯಾಯಗಳಲ್ಲಿ ಬೇರೆ ಬೇರೆ ಸಂಗತಿಗಳನ್ನ ಹಾದು ಬಂದೆವು. ಈಗ ಪಾರ್ವತಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. 21ನೆಯ ಶ್ಲೋಕ 130ನೆಯ ಅಧ್ಯಾಯದಲ್ಲಿ ಭಗವನ್ಮಾನುಚಾಕ್ಯೇಚಿತ್ ಕಾಲಧರ್ಮಮುಪಸ್ಥಿತಾ ಪ್ರಾಣಮೋಕ್ಷಂ ಕಥಂ ಕೃತ್ವಾ ಪರತ್ರ ಹಿತಮಾಪ್ನುಯು. ಪೂಜ್ಯನೇ, ಕೆಲವರು ಸಾಯ್ತಾರೆ. ಸಾವಿನಲ್ಲಿ ಏನಾದರೂ ಸೈನ್ ಉಂಟಾ? ಇವನು ಮುಂದೆ ಹಿತವನ್ನು ಹೊಂದುತ್ತಾನೆ ಅಂತ ಉಂಟಾ? ಹೇಗೆ ಸಾಯ್ತಾನೆ? ಸಾಯೋದು ಹೇಗೆ? ಯಾವ ತರಹ ಸತ್ರೆ ಒಳ್ಳೆ ಗತಿಯಾಗತ್ತೆ? ಆ ಥರದ್ದೇನಾದ್ರೂ ಒಂದು ಉಂಟೆ ಅಂತ ಕೇಳಿದ್ಲು ಪಾರ್ವತಿ. ಮಹೇಶ್ವರ ಹಂತತೆ ಕಥಯಿಷ್ಯಾಮಿ ಶೃಣು ದೇವಿ ಸಮಾಹಿತ ದ್ವಿವಿಧಂ ಮರಣಂ ಲೋಕೆ ಸ್ವಭಾವಾದ್ಯತ್ನತಸ್ತಥಾ. ಆಗ ಸದಾಶಿವ ಹೇಳಿದ, ಸಂತೋಷ, ಹೇಳ್ತೇನೆ ಕೇಳು. 2 ತರಹದ ಮರಣ ಇದೆ ಲೋಕದಲ್ಲಿ. ಒಂದು ಸಹಜವಾದ ಮರಣ, ಇನ್ನೊಂದು ಪ್ರಯತ್ನಪಟ್ಟು ತಂದುಕೊಳ್ಳುವ ಮರಣ. ತಯೋ ಸ್ವಭಾವಂ ನಾಪಾಯಂ ಯತ್ನತಃಕರಣೋದ್ಭವಂ ಏತಯೋರುಭಯೋರ್ದೇವಿ ವಿಧಾನಂ ಶೃಣು ಶೋಭನೆ. ಇದರ ಬಗೆಗೆ ಕೆಲವೊಂದು, ಈ ಸ್ವಾಭಾವಿಕ ಮರಣ ಹೇಗೆ, ಇನ್ನೊಂದು ತಂದುಕೊಳ್ಳುವ ಮರಣ ಏನು, ಪ್ರಯತ್ನಪಟ್ಟು ಪಡೆಯುವ ಮರಣ ಹೇಗೆ ಇತ್ಯಾದಿಗಳ ಬಗ್ಗೆ ಹೇಳ್ತೇನೆ ಕೇಳು. ವಿಧಾನ, ಅದರ ಲಕ್ಷಣ. ಕಲ್ಯ ಶರೀರಸ್ಯ ಯತ್ನಜಂ ದ್ವಿವಿಧಂ ಸ್ಮೃತಂ. ಕಲ್ಯ ಶರೀರಸ್ಯ, ಒಬ್ಬ ಸಮರ್ಥನಾಗಿರ್ತಾನೆ, ಅವನ ದೇಹದಲ್ಲಿ ನ್ಯೂನತೆ ಇರಲ್ಲ, ಆದರೆ ಸಾಯಬೇಕು ಅಂತ ನಿಶ್ಚಯ ಮಾಡ್ತಾನೆ, ಅದೊಂದು ಪ್ರಯತ್ನ. ಇನ್ನೊಂದಿದೆ ಅಕಲ್ಯ ಶರೀರಸ್ಯ, ಅವನ ಶರೀರ ಅಸಮರ್ಥ, ರೋಗಗ್ರಸ್ತ ಆಗೋಗಿರುತ್ತೆ, ಅವಾಗ ಅವನು ಹೇಗೆ ಪಡಿತಾನೆ? ಪ್ರಯತ್ನದಿಂದ ಪಡೆಯುವ ಮರಣ. ಆ ಪ್ರಯತ್ನದ ಮರಣದಲ್ಲಿಯೂ 2 ಬಗೆ. ಚೆನ್ನಾಗಿರುವ ಶರೀರದವನು ನಾನು ಇನ್ನು ಸಾಕು, ಸಾಯಬೇಕು ಅಂತ ಇದ್ದೇನೆ ಅಂತ ತೀರ್ಮಾನ ಮಾಡುತ್ತಾನೆ. ಇನ್ನೊಬ್ಬ ಚೆನ್ನಾಗಿಲ್ಲದ ಶರೀರ, ಅಯ್ಯೋ ಈ ದೇಹ ತಾಕಪ್ಪ, ಬರೇ ರೋಗಿಷ್ಠ, ಇದನ್ನು ಬಿಟ್ಟುಬಿಡೋಣ ಅಂತ ಅನ್ಸುತ್ತೆ. ಅಕಲ್ಯ ಶರೀರಸ್ಯ. ಇದು 2ಕ್ಕೂ ಯತ್ನನೇ ಇದೆ. ಪ್ರಯತ್ನ ಪಟ್ಟು ಅವನು ಸಾವನ್ನ ಪಡ್ಕೊಳ್ತಾನೆ. ತತ್ರ ಕಲ್ಯ ಶರೀರಸ್ಯ ಜರಾ ವ್ಯಾಧಿಶ್ಚ ಕಾರಣಂ ಮಹಾಪ್ರಸ್ಥಾನ ಗಮನಂ ತಥಾ ಪ್ರಾಯೋಪವೇಚನಂ ಜಲಾವಗಾಹನಂ ಚೈವ ಅಗ್ನಿಚಿತ್ಯಾಪ್ರವೇಚನಂ ಏವಂ ಚತುರ್ವಿಧ ಪ್ರೋಕ್ತಃ ಆತ್ಮತ್ಯಾಗೋ ಮುಮೂರ್ಷತಾಂ ಏತೇಷಾಂ ಕ್ರಮಯೋಗೇನಾಂ ವಿಧಾನಂ ಶೃಣು ಶೋಭನೆ. ಅಕಲ್ಯ ಶರೀರಸ್ಯ, ಯಾರ ಶರೀರ ಅಸಮರ್ಥವಾಗಿರುತ್ತೆ ಅವನು ಅಯ್ಯೋ ಈ ಶರೀರ ಬೇಡಪ್ಪ, ಈ ಶರೀರದಿಂದ ಬಿಡುಗಡೆ ಆಗಬೇಕು ಅಂತ ಅನ್ಕೊಳ್ತಾನೆ. ಅಕಲ್ಯ ಶರೀರ ಅಂದ್ರೇನು? ಜರ, ಮುಪ್ಪು, ವಿಪರೀತ ಮುಪ್ಪು, ಆಮೇಲೆ ವ್ಯಾಧಿ, ಇದು ಕಾರಣ. ಇದನ್ನ, ಈ ವ್ಯಾಧಿಯನ್ನ, ರೋಗವನ್ನ ದಾಟಲಿಕ್ಕೆ, ವಿಪರೀತ ಮುಪ್ಪು ಅದನ್ನ ದಾಟಲಿಕ್ಕೆ 2-3 ಇದೆ. ಮಹಾಪ್ರಸ್ಥಾನ ಗಮನಂ, ಹೊರಟೋಗೋದು ಎಲ್ಲೋ ಕಡೆ, ಅಲ್ಲಿ ಏನಾದ್ರೂ ಅಂತಿಲ್ಲ, ಅಲ್ಲಿ ಎಲ್ಲೋ ಒಂದ್ ಕಡೆ ಹೋದ್ರೆ ಹೋಗೋದೆ.
ತಥಾ ಪ್ರಾಯೋಪವೇಚನಂ, ಇಲ್ಲ ಎಲ್ಲಿಗೋ ಹೋಗೋದಲ್ಲ, ಮನೆ ಒಳಗಡೆನೇ ಇರೋದು, ಸಾಯೋ ತನಕ ಉಣ್ಣದೇ ಇರೋದು. ಸಾವರ್ಕರ್ ತರ. ಸಾವರ್ಕರ್ ಅಂದ್ರೆ ಇತ್ತೀಚೆಗಿನ ಉದಾಹರಣೆ ಅಂತ ಹೇಳಿದ್ದು, ಹಿಂದೆ ಎಲ್ಲ ಬೇಕಾಷ್ಟು ಜನದ್ದಾಗಿದೆ. ಮೊನ್ನೆ ಒಬ್ರದು ನನಗೆ ಇನ್ನು ಇಲ್ಲಿ ಬದುಕಿರೋದಕ್ಕೆ ಇಲ್ಲ ಅಂತ ಹೇಳಿ ಬಹಳ ಹಠ ಮಾಡಿ ಏನನ್ನು ತಿನ್ನದೇ ಹೋದ್ರು. ಅವರು ಸುಮಾರೊಂದು 90 ವರ್ಷ ಆಗಿದ್ದವರೇ ಅವರು. ಮೊನ್ನೆ ಒಂದು 6 ತಿಂಗಳು ಆಗಿಲ್ಲ ಅದಕ್ಕೆ. ಹಾಗೆ ಅದು ಪ್ರಾಯೋಪವೇಶನ. ಸಾಯುವ ತನಕ ನಾನು ಏನನ್ನೂ ಉಣ್ಣುವುದಿಲ್ಲ ಅಂತ, ಉಣ್ಣದೇ ಸಾಯುತ್ತೇನೆ ಅಂತ. ಆಮೇಲೆ ಜಲಾವಗಾಹನಂ ಚೈವ, ನೀರಲ್ಲಿ ಮುಳುಗೋದು, ಕಲ್ಲು ಕಟ್ಕೊಂಡು ಬಾವಿಲಿ ಧುಮುಕ್ ಬಿಡೋದು. ಕೆಲವು ವರ್ಷಗಳ ಹಿಂದೆ ಗೋಕರ್ಣದ ಅವಧಾನಿ ಅಂದ್ರೆ ಹೋಮವನ್ನು ಮಾಡುವವರು, ಅಗ್ನಿಹೋತ್ರಿಗಳು, ನನಗಿನ್ನೂ ಅಗ್ನಿಹೋತ್ರ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಗೊತ್ತಾದಾಗ ಕಲ್ಲು ಕಟ್ಕೊಂಡು ಬಾವಿ ಒಳಗಡೆ ಬಿದ್ದೋದ್ರು. ಆಮೇಲೆ ಅಗ್ನಿಚಿತ್ಯ ಪ್ರವೇಚನಂ, ಶಬರಿ ಮತ್ತೆ ಋಷಿಗಳು ಶರಭಂಗ. ಏವಂ ಚತುರ್ವಿಧ ಪ್ರೋಕ್ತಃ ಆತ್ಮತ್ಯಾಗೋ ಮುಮೂರ್ಷತಾಂ. ಈ ತರಹದ ಆತ್ಮತ್ಯಾಗ. ಈ ಆತ್ಮತ್ಯಾಗ ಯಾವಾಗ ಮಾಡಬೇಕು ಅಂತಂದ್ರೆ, ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ ಆರಂಭದಲ್ಲಿಯೇ ಹೇಳಿದ್ದಾರೆ. ನಮ್ಮ ಕರ್ಮವನ್ನು ಮಾಡಲಿಕ್ಕೆ ವಿಪರೀತ ಕಷ್ಟ ಆದಾಗ, ಇದರಿಂದ ಸದಾಚಾರ ಸಾಧ್ಯವಿಲ್ಲ, ದೇವರ ಕಡೆ ಸಾಗುವುದು ಸಾಧ್ಯವಿಲ್ಲ ಅಂತನಿಸಿದಾಗ, ಧರ್ಮೋ ಯತೋಶ್ಚವನಗಸ್ಯ ನಿತಾಂತ ಶಕ್ತಿ ಹ್ರಾಸೇಸ್ವ ಧರ್ಮಕರಣಸ್ಯ ಹುತಾಶನಾದವು ಅಂತ. ಅದು ವಿಹಿತ, ಶಾಸ್ತ್ರ ವಿಹಿತ ಅದು. ಯಾಕೆಂದ್ರೆ ಒಂದು ಚೂರು ಅನುಷ್ಠಾನ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ಈ ದೇಹ ಇಟ್ಕೊಂಡೇನು ಪ್ರಯೋಜನ ಅನ್ನುವ ಲೆವೆಲ್ಲಿನ ಡೆಡಿಕೇಶನ್ ಟು ಗಾಡ್ ಯಾರಿಗಿರುತ್ತೆ ಅವರಿಗೆ ಅದು ಯಾವ ರೀತಿಯ ಪಾಪವೂ ಬರಲ್ಲ. ಯಾವಾಗ ಗೊತ್ತಾ, ಇಲ್ಲಿ ಏನೋ ನಾವು ಅನರ್ಥ ಮಾಡ್ಕೊಳ್ತೇವೆ, ಸಾಲ ವಿಪರೀತ ಮಾಡಿಯೋ ಅಥವಾ ಇನ್ಯಾವುದೋ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿಯೋ ಆ ತರಹ ಮಾಡಿಕೊಳ್ಳೋದು ತಪ್ಪು. ಆದ್ರೆ ಈ ತರಹ ಶರೀರ ಪೂರ್ತಿ ಜರ್ಜರ ಆಗೋಗಿದೆ, ಒಂದು ಚೂರೂ ಸದಾಚಾರ ಮಾಡ್ಲಿಕ್ಕಾಗೋದಿಲ್ಲ, ಓದ್ಲಿಕ್ಕಾಗಲ್ಲ, ಧ್ಯಾನ ಮಾಡ್ಲಿಕ್ಕಾಗಲ್ಲ, ನೋವು ಮಾತ್ರ ತಿಂತಾ ಇದೆ ಅಂದಾಗ ಶಾಸ್ತ್ರ ಇದಕ್ಕೆ ಪರ್ಮಿಷನ್ ಕೊಟ್ಟಿದೆ. ಅಂದ್ರೆ ಯಾವ ರೀತಿಯಲ್ಲಿಯೂ ನಿಮಗೆ ಸದಾಚಾರ ಮಾಡ್ಲಿಕ್ಕೆ ಆಗಲ್ಲ ಅಂತಿರ್ಬೇಕು. ಏವಂ ಚತುರ್ವಿಧ ಪ್ರೋಕ್ತಃ ಆತ್ಮತ್ಯಾಗ ಮುಮೂರ್ಷತಾಂ. ಇದು ಆತ್ಮತ್ಯಾಗ, ಆತ್ಮಹತ್ಯೆ ಅಲ್ಲ. ಎಷ್ಟೋ ಜನ ಈ ಈಶಾವಾಸ್ಯ ಉಪನಿಷತ್ತು ಅದರಲ್ಲಿ ಏನಿದೆ ಗೊತ್ತಾ, ಅಸೂರ್ಯಾನಾಮತೆ ಲೋಕಾ ಅಂಧೇನ ತಮತಾವೃತಾ ತಾನಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೆ ಚಾತ್ಮಹನೋ ಜನಾ ಅನ್ನೋದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಮಹಾಪಾಪ ಅಂತ ಬರೆದು ಬಿಟ್ಟಿದ್ದಾರೆ. ಅಲ್ಲಲ್ಲ, ಅಲ್ಲಿ 4 ಅರ್ಥನೂ ಇದೆ. ಮೊದಲನೇ ಲೆವೆಲ್ ಅಲ್ಲಿ ಮಕ್ಕಳಿಗೆಲ್ಲ ಗೊತ್ತಾಗೋದು ದೇಹ ಅಂದ್ರೆ, ಆತ್ಮ ಅಂದ್ರೆ ದೇಹ, ದೇಹವನ್ನ ಕೆಟ್ಟ ದಾರಿಯಲ್ಲಿ ನಡೆಸದಿರಿ, ಆಯ್ತಾ. ಆಮೇಲೆ ಏನಾಗತ್ತೆ, ನೆಕ್ಸ್ಟ್ ಆತ್ಮ ಅಂತಂದ್ರೆ ಮನಸ್ಸನ್ನ ಕೆಟ್ಟ ವಿಚಾರಗಳಿಂದ ತುಂಬಿಸೋದು, ಅದು ಆತ್ಮಹತ್ಯೆಯೇ. ಆಮೇಲೆ ದೇವರನ್ನ ತಪ್ಪಾಗಿ ತಿಳ್ಕೊಳ್ಳೋದು, ಜೀವನನ್ನ ತಪ್ಪಾಗಿ ತಿಳ್ಕೊಳ್ಳೋದು. ದೇವರನ್ನ ಹೆಂಗ್ ತಪ್ಪಾಗಿ ತಿಳ್ಕೊಳ್ಳೋದು, ದೇವರು ಇಲ್ವೇ ಇಲ್ಲ, ಇದ್ರೂ ಶಕ್ತನಲ್ಲ, ಅವತಾರ ಮತ್ತೆ ಮೂಲ ರೂಪಗಳಿಗೆ ಭೇದ ಇದೆ, ಈ ತರಹದ ಎಲ್ಲ ತಿಳುವಳಿಕೆ ಏನಿದೆ ಅದು ದೇವರನ್ನ ಕೊಂದ ಹಾಗೆ. ಇನ್ನೊಂದು ಜೀವ ನಾನು ಸ್ವತಂತ್ರ ಅಲ್ಲ, ಸ್ವತಂತ್ರ ಅಂತ ಅಂದುಕೊಳ್ಳೋದು ಇತ್ಯಾದಿಗಳು. ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಅನ್ನೋದು ಹಾಗೆ. ಈ ದೇಹ ತ್ಯಾಗ ತೀರಾ ಅನುಷ್ಠಾನಕ್ಕೆ ಶಕ್ತಿ ಇಲ್ಲದೆ ಹೋದಾಗ ಬಿಡುವಂಥದ್ದು.
ಆಯ್ತಾ? ಜೈನರ ಸಲ್ಲೇಖನವು ಹೀಗೆ ಇದೆಯಲ್ರಿ ಅಂತ ಕೇಳಬಹುದು ನೀವು. ಅಲ್ರಿ, ಅದು ವೇದದ ವೈದಿಕರನ್ನ ನೋಡೇ ಪಡ್ಕೊಂಡಿದ್ದು. ಸನ್ಯಾಸವೇ ವೇದದ ಎಕ್ಸ್ಕ್ಲೂಸಿವ್ ಇದು ಕಾನ್ಸೆಪ್ಟ್, ಎಕ್ಸ್ಕ್ಲೂಸಿವ್ಲಿ ವೇದಿಕ್ ಕಾನ್ಸೆಪ್ಟ್. ಪ್ರಗತಿಪರ ಸ್ವಾಮೀಜಿ ಅಂತ ಇದಾರೆ, ಅವ್ರು ನೋಡಿದ್ರೆ ನಗು ಬರುತ್ತೆ. ನಗಬೇಕಾ ಅಳ್ಬೇಕಾ? ಸನ್ಯಾಸ ತಗೊಂಡಿದ್ದಾರೆ ಅಂದ್ಮೇಲೆ ಇವ್ರು ಹೇಳೋ ಪ್ರಗತಿ ಸಾಧ್ಯವೇ ಇಲ್ಲ. ಸನ್ಯಾಸಿಗಳು ನಾಸ್ತಿಕರಾಗಿರಬಹುದೇ? ಸನ್ಯಾಸದ ಆಪ್ಷನ್ ಇರೋದೇ ಆಸ್ತಿಕರಿಗೆ, ಅದರಲ್ಲಿಯೂ ವೇದವನ್ನು ಒಪ್ಪಿದವರಿಗೆ. ವೇದವನ್ನು ಒಪ್ಪಿದವರಿಗೆ ಮಾತ್ರ ಸನ್ಯಾಸದ ಕಾನ್ಸೆಪ್ಟ್. ಇಲ್ಲಪ್ಪ, ನೀನು ವೇದವನ್ನು ಬಳಸು, ಆದರೆ ಆ ವೇದವನ್ನ ಈ ಗೃಹಸ್ಥರ ತರಹ ಕಾಮ್ಯಕರ್ಮಗಳಿಗೆ ಬಳಸದಿರು. ಮತ್ತೆ ಎಲ್ಲ ವೇದಕ್ಕೂ ಭಗವಂತನೇ ಅಂತಿಮವಾದ ಅರ್ಥ ಅಂತ ಚಿಂತನೆ ಮಾಡಿ ವೇದ ಓದು. ಇದು ಸನ್ಯಾಸದ ಕಾನ್ಸೆಪ್ಟ್. ಈ ಸನ್ಯಾಸದ ಕಾನ್ಸೆಪ್ಟ್ ಅನ್ನು ಅಡಾಪ್ಟ್ ಮಾಡಿಕೊಂಡವರು ಇನ್ನು ಪ್ರಾಯೋಪವೇಶದ್ದನ್ನು ಅಡಾಪ್ಟ್ ಮಾಡಿಕೊಂಡು ಸಲ್ಲೇಖನ ಅನ್ನಲ್ವೇ? ಸಲ್ಲೇಖನ ಎಷ್ಟು ಸರಿ ಅಂತ ಹೇಳಿದರೆ ಅವರು ಅಹಿಂಸೆಯ ದೃಷ್ಟಿಯಿಂದ ನೋಡ್ತಾರ. ಔಷಧಿ ತಗೊಳ್ಳೋದು ರೋಗಾಣುಗಳಿಗೆ ಮಾಡುವ ಹಿಂಸೆ, ರಾತ್ರಿ ಊಟ ಮಾಡೋದು ಕ್ರಿಮಿಗಳಿಗೆ ಮಾಡುವ ಹಿಂಸೆ, ಕರೆಂಟ್ ಬೆಳಗಿಸುವುದು ಹಿಂಸೆ. ಇದೆಲ್ಲ ಅವರು ಹಿಂಸೆಯ ದೃಷ್ಟಿಯಿಂದ ನೋಡಿ ಔಷಧಿ ತಗೋಬಾರದು. ಹಾಗಾದ್ರೆ ಔಷಧಿ ತಗೊಳ್ಬಾರದು, ಸಾಯ್ಬೇಕು. ಹೌದು, ಸಾಯ್ಬೇಕು, ಅದಕ್ಕೆ ಸಲ್ಲೇಖನ ಅಂದ್ರು. ಅದರಿಂದಾಗಿ ಜೈನರ ಅಹಿಂಸೆ ಅನ್ನೋದೇನಿದೆ, ಆ ಅಹಿಂಸೆ ಅನ್ನೋದು ಹೀಗೆ ಸಲ್ಲೇಖನವಾಗಿ ಔಷಧಿ ತೆಗೆದುಕೊಳ್ಳೋದೇ ಸಾಯೋದು ಅಂತ. ಸೊ ಸಲ್ಲೇಖನಕ್ಕೆ ಬೆನ್ಬಲವಾಗಿ ಯಾವುದಿರೋದು? ಅಹಿಂಸೆ ಅನ್ನೋ ಕಾನ್ಸೆಪ್ಟ್. ರಾತ್ರಿ ಊಟದ ತ್ಯಾಗದ ಕಾನ್ಸೆಪ್ಟು ಇದ್ರ ಜೊತೆಗೇನೆ ಇರೋದು. ಎಲ್ಲವೂ ಕೂಡ ಅಷ್ಟೆ. ಅವರು ಊಟ ನಿಂತ್ಕೊಂಡು ತಿಂತಾರವರು. ಯಾಕೆ ಅಂದ್ರೆ ಇದೇ ಕಾನ್ಸೆಪ್ಟು, ಹಿಂಸೆ ಆಗಬಾರದು ಅಂತ. ಅಲ್ಲ, ಗಿಡಗಳಿಗೆ ಜೀವನೇ ಇಲ್ಲ ಅಂದ್ರು ಅವರು. ಅವರ ಗ್ರಂಥಗಳ ಒಳಗಡೆ ಎಲ್ಲ ಹೋಗೋದು ಬೇಡ. ಆದ್ರೆ ಇಷ್ಟೇ ಸಾಕು, ಜೈನರ ಸಲ್ಲೇಖನ ಅನ್ನುವ ವ್ರತ ಏನಿದೆ ಅದು ವೈದಿಕರ ಪ್ರಾಯೋಪವೇಶಕ್ಕಿಂತ ಒಂದಡಿ ಮುಂದಿಲ್ಲ, ಒಂದಡಿ ಹಿಂದಿಲ್ಲ. ನಾಟ್ ಎ ಪೆನ್ನಿಲೆಸ್, ನಾಟ್ ಎ ಪೆನ್ನಿ ಮೋರ್ ಅಂತ ಯಾರ್ರೀ ಅವನು, ಒಂದು ಯಾರ್ದು ಕಾದಂಬರಿ ಆ ತರಹ. ಒಂದು ಪೈಸೆ ಜಾಸ್ತಿ ಇಲ್ಲ, ಒಂದು ಪೈಸೆ ಕಡಿಮೆ ಇಲ್ಲ. ಆದ್ದರಿಂದ ಏವಂ ಚತುರ್ವಿಧ ಪ್ರೋಕ್ತ ಆತ್ಮತ್ಯಾಗೋ ಮುಮೂರ್ಷತಾಂ, 4 ತರಹದ ಆತ್ಮತ್ಯಾಗ ಇದೆ. ಅದರಲ್ಲಿ ನಾನು ಹೇಳ್ತೇನೆ ಕೇಳಿ, ಕ್ರಮವಾಗಿ ಹೇಳ್ತೇನೆ. ಸ್ವಧರ್ಮಯುಕ್ತಂ ಗಾರ್ಹಸ್ಥ್ಯಂ ಚಿರಮೂಢ್ವಾ ವಿಧಾನತಃ ತತ್ರಾನ್ರಣ್ಯಂ ಚ ಸಂಪ್ರಾಪ್ಯ. ಜೆಫ್ರಿ ಆರ್ಚರ್. ತತ್ರಾನ್ರಣ್ಯಂ ಚ ಸಂಪ್ರಾಪ್ಯ ವೃದ್ಧೋ ವಾ ವ್ಯಾಧಿತೋಪಿ ವಾ. ಸ್ವಧರ್ಮಯುಕ್ತಂ ಗಾರ್ಹಸ್ಥ್ಯಂ, ಧರ್ಮಯುಕ್ತವಾದ ಗೃಹಸ್ಥಾಶ್ರಮವನ್ನ ವಿಧಾನತಃ ಮನೆಗೆ ಬಂದವರ ಸೇವೆ ಮೊದಲಾದವುಗಳನ್ನ ಚೆನ್ನಾಗಿ ಮಾಡಿ, ತತ್ರ ಆನ್ರಣ್ಯಂ ಸಂಪ್ರಾಪ್ಯ, 5 ತರಹದ ಯಜ್ಞದಿಂದ ಋಣಮುಕ್ತರಾಗಿ ವೃದ್ಧನಾಗಿ ವ್ಯಾಧಿತನಾದ ಮೇಲೆ ದರ್ಶಯಿತ್ವಾ ಸ್ವದೌರ್ಬಲ್ಯಂ, ತಾನು ಎಷ್ಟು ದುರ್ಬಲಿದ್ದೇನೆ ಅಂತ ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡಿ, ಸರ್ವಾನೇವ ಅನುಮಾನ್ಯ ಚ, ಎಲ್ಲರ ಅನುಮತಿ ಪಡಿಬೇಕು. ಸರ್ವಂ ವಿಹಾಯ ಬಂಧೂನುಶ್ಚ,
ಕರ್ಮಣಾಂ ಭರಣಂ ತಥಾ. ಎಲ್ಲ ಬಂಧುಗಳನ್ನು ಅನುಮತಿ ತಗೊಳ್ಬೇಕು, ಆಮೇಲೆ ಬಿಟ್ಟು ಹೋಗಿ ಸಾಯ್ಬೇಕು. ದಾನಾನಿ ವಿಧಿವತ್ ಕೃತ್ವ ಧರ್ಮ ಕಾರ್ಯಾರ್ಥಮಾತ್ಮನಃ. ಆಗ ತನ್ನ ಬಗೆಗಿನ ದಾನವನ್ನು ತಾನೇ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅನುಜ್ಞಾಪ್ಯ ಜನಂ ಸರ್ವಂ ವಾಚಾ ಮಧುರಯಾ ಬ್ರುವನ್. ಮಧುರವಾದ ಮಾತುಗಳಿಂದ ಎಲ್ಲರಿಗೂ ಹೇಳಿ, ನಾನು ಇನ್ನು ಪೂರ್ತಿ ಅಸಮರ್ಥನಾಗಿದ್ದೇನೆ ನನ್ನ ಕೆಲಸವನ್ನು ಮಾಡಿಕೊಳ್ಳಲಿಕ್ಕೆ, ಆದ್ದರಿಂದ ನಾನು ಸಾಯ್ತಾ ಇದ್ದೇನೆ ಅಂತ ಎಲ್ಲರಿಗೂ ಹೇಳಿ, ಕುಪ್ಯಾಧ್ಯಕ್ಷ, ಪಣ್ಯಾಧ್ಯಕ್ಷ ಯಾರ್ಯಾರಿದ್ದಾರೆ ಅಲ್ಲಿ, ವಿದ್ಯಾಧ್ಯಕ್ಷ, ಅವರಿಗೆಲ್ಲ ಅವಾಗಿನ ಕಾಲದಲ್ಲಿ ಅವರೆಲ್ಲರ ಅನುಮತಿ ಪಡೆದು, ಇವಾಗೇನು ಮರ್ಸಿ ಕಿಲ್ಲಿಂಗ್ ಅಂತ ಹೇಳೋದೇನು ಕಾನ್ಸೆಪ್ಟ್ ಬಂದಿದೆ, ಆ ರೀತಿ ಅವತ್ತು ಎಲ್ಲರ ಅನುಮತಿಯನ್ನ ಪಡೆದು ಎಲ್ಲರ ಸಾಕ್ಷಿಯಾಗಿ ನನಗೀಗ ಆಗ್ತಾ ಇದೆ ಅಂತ ಹೇಳಿ ಹೊರಡಬೇಕು. ಅಹತಂ ವಸ್ತ್ರಮಾಚ್ಛಾದ್ಯ ಬದ್ಧ್ವಾ ತತ್ಕುಶರರ್ಜುನ ಉಪಸ್ಪೃಶ್ಯ ಪ್ರತಿಜ್ಞಾಯ ವ್ಯವಸಾಯ ಪುರಸ್ಸರಂ. ಆಮೇಲೆ ಒಂದು ಒಳ್ಳೆಯ ಬಟ್ಟೆಯನ್ನು ಉಟ್ಟು ಅದನ್ನು ಕುಶರರ್ಜುನ, ಉಡಿದಾರವನ್ನು ಬಿಟ್ಟಿರ್ತಾನವನು, ಮುಂಜ ತೃಣದಿಂದ ಕಟ್ಟಿಕೊಂಡು, ದರ್ಭೆಯ ಒಂದು ಇದರಿಂದ ಕಟ್ಟಿಕೊಂಡು ಆಚಮನ ಮಾಡಿ, ಪರಿತ್ಯಜ್ಯ ತಥೋ ಗ್ರಾಮ್ಯಂ ಧರ್ಮಂ ಕುರ್ಯಾದ್ಯಥೇಪ್ಸಿತಂ ಮಹಾಪ್ರಸ್ಥಾನಮಿಚ್ಛೇತ್ ಪ್ರತಿಷ್ಠೇತೋತ್ತರಾಂದಿತಂ. ಮಹಾಪ್ರಸ್ಥಾನಕ್ಕೆ ಹೋಗಬೇಕು, ಇದು ಉತ್ತರ ದಿಕ್ಕಿಗೆ ಹೋಗ್ಬಿಡ್ಬೇಕು. ಇದನ್ನ ಏನಂತಾರೆ, ಇದೊಂದು ರೀತಿ. ಭೂತ್ವಾ ತಾವನ್ನಿರಾಹಾರ ಯಾವತ್ ಪ್ರಾಣಮನ ವಿಮೋಕ್ಷಣಂ ಚೇಷ್ಟಾಹಾನೌ ಶಯಿತ್ವಾಪಿ ತನ್ಮನ ಪ್ರಾಣಮುತ್ಸೃಜೇತ್. ಪ್ರಾಣ ಹೋಗೋ ತನಕ ನಡೀತಾ ಇರೋದು, ಕುಸಿದ ಮಲಗುತ್ತಾ ಇದ್ದೇ ದೇವರನ್ನ ಚಿಂತನೆ ಮಾಡ್ತಾ ಪ್ರಾಣತ್ಯಾಗ ಮಾಡಬೇಕು. ಅಂದ್ರೆ ಈ ತರಹದ ಪ್ರಾಣತ್ಯಾಗವನ್ನು ಮಾಡಿದ್ಯಾರು? ಪಾಂಡವರು. ಅದಕ್ಕೆ ಮಹಾಪ್ರಸ್ಥಾನ ಪರ್ವ ಅಂತ. ಅದು ಒಳ್ಳೆಯ ದಾರಿ, ಒಳ್ಳೆಯ ಫಲವೇ ಇರುತ್ತೆ ಅನ್ನೋದು ಮಹಾಭಾರತದ ಮೂಲಕವೇ ಸಿದ್ಧವಾಗಿದೆ. ಹೊರಡೋದು, ಪ್ರಸ್ಥಾನ ಅಂದ್ರೆ ಹೊರಡೋದು, ದಾರಿ ಅಂತ ಅರ್ಥ, ಹೊರಡೋದು ಅಂತ ಅರ್ಥ, ನೆಲೆ ಅಂತ ಅರ್ಥ. ಇವಾಗ ಗೀತಾ ಪ್ರಸ್ಥಾನ ಅಂತ ಹೇಳಿದ್ರೆ ಅಲ್ಲ, ಮಹಾಪ್ರಸ್ಥಾನ ಅಂತನ್ನುವ ಶಬ್ದವೇ ದೊಡ್ಡದರ ಕಡೆಗೆ ಹೊರಡೋದು ಅಂತ. ದೊಡ್ಡದರ ಕಡೆಗೆ ಹೊರಡೋದು ಅಂದ್ರೆ ದೇಹ ಬಿಡೋದು ಅಂತ. ಹಾಗೆ ಏವಂ ಪುಣ್ಯಕೃತಾನ್. ಅದರಿಂದಾಗಿ ಮಹಾಭಾರತದ ಮೂಲಕವೇ ಈ ತರಹದ ಮಹಾಪ್ರಸ್ಥಾನ ಅನ್ನೋದು ಅತ್ಯಂತ ಒಳ್ಳೆಯದು. ಪಾಂಡವರ ಕಡೆಗೆ ಅದನ್ನು ಮಾಡಿದ್ರು ಅಂತ. ಕೆಲವರೆಲ್ಲ ಕಾವ್ಯ ವಿಮರ್ಶೆ ಮಾಡುವವರು ನೋಡಿ, ಮಹಾಭಾರತ ಈಸ್ ಆಲ್ಸೋ ಎ ಟ್ರಾಜಿಕ್ ಅಂತ ಹೇಳ್ತಾರೆ. ಟ್ರಾಜಿಕ್ ಅಲ್ಲ ಅದು. ಒಬ್ಬ ಮನುಷ್ಯನ ಹುಟ್ಟಿನಿಂದ ಹಿಡಿದು ಈ ದೇಹವನ್ನು ಬಿಡುವಾಗಿನ ತನಕದ ಬೆಳವಣಿಗೆಯನ್ನು ಹೇಳುವಂಥದ್ದು. ಇಟ್ ಇಸ್ ನಾಟ್ ಟ್ರಾಜಿಕ್. ರಾಮಾಯಣ ಅದು ಕೂಡ ದುಃಖಾಂತ. ದುಃಖಾಂತ ಅಲ್ಲ ಸ್ವಾಮಿ, ಸುಖಾಂತವೇ. ಸತ್ತಾಗ ದುಃಖ ಅಂತ ಅಂದುಕೊಳ್ಳೋದು ನೀವು. ಯಾಕೆ ಅಂತ ಹೇಳಿದ್ರೆ, ಎಪಿಕ್ನ ಹಿನ್ನೆಲೆಯಲ್ಲಿ ನೀವು, ಎಪಿಕ್ ಅಂತ ಹೇಳಿ ವೀರಕಾವ್ಯ, ಎಪಿಕ್ನ ಹಿನ್ನೆಲೆಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ? ಅದು ಗ್ರೀಕ್ ಎಪಿಕ್, ಮುಖ್ಯವಾಗಿ ಗ್ರೀಕ್ ಎಪಿಕ್. ಇವರಲ್ಲೆಲ್ಲ ಎಲ್ಲಿದೆ? ಗ್ರೀಕ್ ಎಪಿಕ್ನ ಹಿನ್ನೆಲೆಯಲ್ಲಿ ಸಾವು ಅಂತನ್ನೋದು ದುಃಖ. ನಮ್ಮಲ್ಲಿ ಹಾಗಿಲ್ವೇ ಇಲ್ಲ. ನಿಮ್ಮ ಕಾನ್ಸೆಪ್ಟೇ ಉಲ್ಟಾ. ಆದ್ದರಿಂದ ಮಹಾಪ್ರಸ್ಥಾನ ಅಂದ್ರೆ ಹಿರಿದಾದದ್ದರ ಕಡೆಗೆ ಹೋಗುವಾಗ ದೇಹವನ್ನು ಬಿಟ್ಟು ಆತ್ಮ ಪ್ರಯಾಣ ಮಾಡುವುದು. ಹಾಗಾದ್ರೆ ಗೀತಾ ಪ್ರಸ್ಥಾನ ಅಂದ್ರೇನು? ಮಹಾಪ್ರಸ್ಥಾನ ಅಂದ್ರೆ ಹೀಗೆ ಹೇಳಿದ್ರಿ, ಗೀತೆಯ ದಾರಿ ಅಂತ. ಅಲ್ಲಿ ಗುರಿ ಯಾರು? ದೇವರು. ಚಂದದ ಶಬ್ದ ಇದೆ, ಗೀತೆ ಎಂಬ ದಾರಿ.
ಉಪನಿಷತ್ ಎನ್ನುವ ದಾರಿ, ಸೂತ್ರ ಎನ್ನುವ ದಾರಿ, ಗುರಿಯಾದು ದೇವರು. ಅದರಿಂದಾಗಿ ಗ್ರಂಥಗಳ ಕಟ್ಟು ಅದನ್ನ ಪ್ರಸ್ಥಾನ ಅಂತ ಕರೀತಾರೆ. ಮಹಾಪ್ರಸ್ಥಾನಮಿಚ್ಛೇಚ್ಛೇತ್ ಪ್ರತಿಷ್ಠೇತ ಉತ್ತರಾಂ ದಿಶಂ. ಹೀಗೆ ಮಹಾಪ್ರಸ್ಥಾನದಲ್ಲಿ ತೊಡಗಿದರೆ ಉತ್ತರ ದಿಕ್ಕಿಗೆ ಹೋಗಬೇಕು. ಏವಂ ಪುಣ್ಯಕೃತಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಇನ್ನು ಪ್ರಾಯೋಪವೇಶನ ಅಂತ ಹೇಳಿದರೆ, ಮಹಾಪ್ರಸ್ಥಾನ ಅಂದ್ರೆ ಉಪವಾಸವೇ ಇದ್ದು ಹೊರಡೋದು. ಪಾಂಡವರು ಯಾವ ಆಹಾರವನ್ನು ತಗೊಳ್ಳಿಲ್ಲ ನೋಡಿ, ಹೊರಟರು. ಹಾಗೆ ಪ್ರಾಯೋಪವೇಶನಂಚ ಇಚ್ಛೇತ್. ಪ್ರಾಯೋಪವೇಶನ ಅಂದ್ರೆ ಒಂದ್ ಕಡೆ ಕೂತ್ಕೊಳ್ಳೋದೆಲ್ಲೂ ಹೋಗ್ಲಿಕ್ಕಿಲ್ಲ, ಮನೆಯಲ್ಲಿದ್ರೆ ಮನೆಯಲ್ಲಿ. ದೇಶೇ ಪುಣ್ಯತಮೇ ಶ್ರೇಷ್ಠೆ ನಿರಾಹಾರಸ್ತು ಸಂವಿಶೇತ್. ಅತ್ಯಂತ ಪವಿತ್ರವಾದ ಜಾಗದಲ್ಲಿ ಕುಳಿತುಕೊಂಡ್ಬಿಡೋದು. ಆಪ್ರಾಣಾಂತಂ ಶುಚಿರ್ಭೂತ್ವ ಕುರುವನ್ವಾನ್ ದಾನಂ ಸ್ವಶಕ್ತಿತಃ. ಒಳ್ಳೆ ಕರ್ಮಗಳನ್ನ ಏನೇನಾಗತ್ತೆ ಅದನ್ನ ಮಾಡ್ತಾ ಇರೋದು. ಹರಿಂ ಸ್ಮರನ್ ತ್ಯಜೇತ್ ಪ್ರಾಣಾನ್ ಏಷ ಧರ್ಮ ಸನಾತನಃ. ದೇವರನ್ನ ನೆನೆಯುತ್ತಾ ಅದು ಶರೀರ ಬಿಡೋದು. ಇದು ಸನಾತನ ಧರ್ಮ. ಏವಂ ಕಳೇಬರಂ ತ್ಯಕ್ತ್ವಾ ಸ್ವರ್ಗಲೋಕೆ ಮಹೀಯತೆ ಅಗ್ನಿ ಪ್ರವೇಶನಂ ಚೇಚ್ಛೇತ್ ತೇನೈವ ವಿಧಿನಾ ಶುಭೆ. ಇದೇ ರೀತಿ ಅಗ್ನಿ ಪ್ರವೇಶ. ಈ ರೀತಿ ಯಾರೂ ಜೀವಂತವಾಗಿ ಅಗ್ನಿ ಪ್ರವೇಶ ಮಾಡಲಿಲ್ಲ. ಸತಿ ಅನ್ನೋದೇನಿದೆ ಅದು ಬಯಸಿ ಅಗ್ನಿ ಪ್ರವೇಶ ಮಾಡೋದು. ಈ ಬಂಗಾಳದಲ್ಲಿ ಕೆಲವೊಬ್ರು ಏನ್ ಮಾಡ್ಬಿಟ್ರು, ಅತ್ತಿಗೆ ಅಣ್ಣ ಸಾಯ್ತಾನೆ, ಅತ್ತಿಗೆಗೆ ಆಸ್ತಿ ಕೊಡಬೇಕಾಗತ್ತೆ. ಅದಕ್ಕೆ ಅವ್ರೇನ್ ಮಾಡ್ತಾ ಇದ್ರು, ಅತ್ತಿಗೆಗೆ ಆಸ್ತಿ ಕೊಡಬೇಕಾಗತ್ತಲ್ಲ ಅಂತ ಅಗ್ನಿಪ್ರವೇಶ ಸತಿ ಪದ್ಧತಿ ಅನ್ನೋದು ವೈದಿಕ ಪದ್ಧತಿ ಅಂತ ಬಿಂಬಿಸಿ ಅವಳು ಹೋ ಅಂತ ಕೂಗುತ್ತಾ ಇದ್ರು, ಬೆಂಕಿಗೆ ಹಾಕ್ಬಿಡೋದು. ಇದು ವೈದಿಕ ಶಾಸ್ತ್ರದ ಮೇಲೆ ದೊಡ್ಡ ಅಪನಂಬಿಕೆ ಮೂಡಿಸ್ಬಿಟ್ಟು. ಸತಿ ಪದ್ಧತಿ ಅನ್ನೋದು ವೈದಿಕರ ಅನಿಷ್ಟ ಪದ್ಧತಿ. ಅದು ಮೂಲಭೂತವಾಗಿದ್ದದ್ದು ಬೇರೆ ರೀತಿ. ಜೌಹರ್ ಅಂತ ಪ್ರಾಣತ್ಯಾಗ ಮಾಡಿಕೊಳ್ಳೋದು ರಜಪೂತ ಸ್ತ್ರೀಯರು. ಕುಂತಿ ಮಾಡಿರಲಿಲ್ಲ ಅಂತಲ್ಲ, ಮಾಡಿದ್ಲು. ಪುರಾಣಗಳಲ್ಲೆಲ್ಲ ಬರುತ್ತೆ, ಎಲ್ಲರೂ ಮಾಡಿದ್ರು ಅಂತನೂ ಇಲ್ಲ. ಯಾರಿಗೆ ತೀವ್ರವಾಗಿ ಆ ರೀತಿ ಅನ್ಸತ್ತೋ ಆ ರೀತಿ ಅವ್ರು ಮಾಡಿದ್ದಾರೆ ಅಷ್ಟೇ. ಮಾಡಲೇಬೇಕು ಅಂತ ಇಲ್ಲ. ಯಾಕೆಂದ್ರೆ ಈ ಗಂಡಿಗೆ ಈ ಹೆಣ್ಣಿನಲ್ಲಿ, ಈ ಹೆಣ್ಣಿಗೆ ಈ ಗಂಡಿನಲ್ಲಿ ಪ್ರೀತಿ ಇರಲೇಬೇಕು ಅಂತನೂ ಇಲ್ಲ. ಪ್ರೀತಿ ಇದ್ರೂ ಕೂಡ ಹೊಣೆ ಅನ್ನೋದು ಹೆಗಲಿಗೇರಿದಾಗ ಹಾಗೆ ಮಾಡಬೇಕು ಅಂತನೂ ಇಲ್ಲ. ಇವಾಗ ಕುಂತಿಗೆ ಪ್ರೀತಿ ಇತ್ತು ಪಾಂಡುವಿನ ಮೇಲೆ, ಆದರೆ ಮಕ್ಕಳ ಹೊಣೆ ಇತ್ತು. ಇಬ್ರು ಮಾಡ್ಬೋದಿತ್ತು, ಮಾದ್ರಿ ಮತ್ತೆ ಕುಂತಿ. ಆದ್ರೆ ಕುಂತಿ ತಡದ್ಲು, ಮಾದ್ರಿ ತಡದ್ಲು. ಇಲ್ಲಪ್ಪ ಬೇಡ, ಯಾಕಂದ್ರೆ ನನ್ನ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಿನ್ನ ಮಕ್ಕಳು ಮತ್ತೆ ನನ್ನ ಮಕ್ಕಳನ್ನ ನಾನು ಪಕ್ಷಪಾತದಿಂದ ನೋಡ್ತೇನೆ ಅಂತ ಅನ್ಸತ್ತೆ. ಅದರಿಂದಾಗಿ ನಾನು ಸಾಯ್ತೇನೆ, ನೀನಿರು ಅಂತ ಹೇಳಿಬಿಟ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರವರ ಕಾಲದ ಆನುಕೂಲ್ಯ, ಹೋಗಲೇಬೇಕು ಅಂತೆಲ್ಲೂ ವಿಧಿ ಇಲ್ಲ. ಆದರೆ ಈ ಬಂಗಾಳದವರು ಇವ್ರು ಮಾಡಿದ ತಪ್ಪಿನಿಂದ ಶಾಸ್ತ್ರದ ಮೇಲೆ ಬಂದ್ಬಿಡ್ತು. ಅದು ರಾಮ್ ಮನೋಹರ್ ರಾಯ್ ಏನಿದ್ದಾನೆ, ಅವನು ಕ್ರಿಶ್ಚಿಯನ್ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಈ ಥರದ್ದನ್ನೆಲ್ಲ ತಡೆಯೋದು, ಕಾನೂನುಗಳನ್ನು ತರೋದು ಭಾರತದಲ್ಲಿರಲಿಲ್ಲ. ರಾಮಮೋಹನ್ ರಾಯ್ ಬರುವಾಗ ಅವನು ಕ್ರಿಶ್ಚಿಯನ್ನರ ಬೆಂಬಲವನ್ನು ತೆಗೆದುಕೊಂಡು ಮಾಡಿದ. ಕೆಲವೊಮ್ಮೆ ಬ್ರಹ್ಮ ಸಮಾಜ ಅದೊಂದು ದೊಡ್ಡ ಕಥೆ ಇರಲಿ. ಯಾವ ರೀತಿ ಕ್ರಿಶ್ಚಿಯನ್ ನಮ್ಮ ಆಚರಣೆಗಳನ್ನು ಯಾವ ರೀತಿ ಟಾರ್ಗೆಟ್ ಮಾಡಿತು ಅಂತ ಅನ್ನೋದು ಅದೊಂದು ದೊಡ್ಡ ಕಥೆ. ಹೀಗೆಲ್ಲ ಆಗ್ಬಿಡುತ್ತೆ.
ಆಶ್ಚರ್ಯ ಆಗತ್ತೆ. ಬ್ರಹ್ಮ ಸಮಾಜ ಎಲ್ಲ ಹೆಸರು ಬ್ರಹ್ಮ ಸಮಾಜ ಅಂತ ಎಷ್ಟೋ ಕಡೆ ಕ್ರಿಶ್ಚಿಯನ್ರಿಗೆ ಸಪೋರ್ಟ್ ಮಾಡ್ತಾ ಇತ್ತು. ಬಹಳ ವಿಚಿತ್ರ. ಪರಿಶುದ್ಧವಾದ ವಿಚಾರಧಾರೆ ಎಲ್ಲಿ ಇಲ್ಲ, ಎಲ್ಲಿ ಇಲ್ಲದೆ ಇರೋದ್ರಿಂದ ಏನ್ ಮಿಸ್ ಆಯ್ತು ಅಂತ ಹೇಳಿ ಆ ರಾಜಾ ರಾಮ್ ಮೋಹನ್ ರಾಯ್, ನಾನೇನು ರಾಮ್ ಮೋಹನ್ ರಾಯ್ ಇಂದ ಇಲ್ಲ, ರಾಜಾ ರಾಮ್ ಮೋಹನ್ ರಾಯ್, ಅದೇ ಅದೇ ಅದು ಭಾರಿ ಸಮಸ್ಯೆ ಆಯಿತು. ಅದರಿಂದಾಗಿ ಸತಿ ಪದ್ಧತಿ ಅನ್ನೋದು ಎಲ್ಲಿಯೂ ಇಲ್ಲ, ಯಾವುದಾದ್ರೂ ವೇದದಲ್ಲಿ ಇಲ್ಲ, ಯಾವುದಾದ್ರೂ ಧರ್ಮಶಾಸ್ತ್ರದಲ್ಲಿ ಇಲ್ಲ. ಅದು ಆಯಾ ಸಮಯದಲ್ಲಿ ಒತ್ತಡದಿಂದ ಬಂದದ್ದು. ಇವರೇನ್ ಮಾಡಿದ್ರು, ಇವ್ರ ಆಸ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಿದ್ದು ಹಿಂದೂ ಸಮಾಜದ ಮೇಲೆ ಡ್ಯಾಮೇಜ್ ಆಯಿತು, ವೈದಿಕರ ತಲೆ ಮೇಲೆ ಅಂತ ಬಂದ್ಬಿಡ್ತು. ಅದೇ ರೀತಿ ಅನೇಕ ಇದಾಯಿತು, ಸಮಸ್ಯೆ ಆಯಿತು. ಆಮೇಲೆ ವಿಧವಾ ವಿವಾಹವು ನಮ್ಮಲ್ಲಿ ಧರ್ಮಶಾಸ್ತ್ರ ಸಮ್ಮತವೇ. ನಷ್ಟೇ ಮೃತೆ ಪ್ರವ್ರಜಿತೆ ಕ್ಲೀಬೇಚ ಪತಿತೆ ಪತವು ಪಂಚಸ್ವಾಪತ್ಸು ನಾರೀಣಾಂ ಪತಿರನ್ಯೋ ವಿಧೀಯತೆ ಅಂತ. ಅದರಿಂದಾಗಿ ಏನೋ ಮಾಡಿದ ಅಂತಲ್ಲ, ಧರ್ಮಶಾಸ್ತ್ರದಲ್ಲಿದ್ದದ್ದನ್ನ ಇವರು ಮುಚ್ಚಿಟ್ಟಿದ್ರು, ಹೇಳಲಿಲ್ಲ. ಆ ಕಾರಣದಿಂದ ಧರ್ಮಶಾಸ್ತ್ರದಲ್ಲಿ ಇದ್ದದ್ದೇ, ಇಲ್ಲದೆ ಇರೋದು ಏನಿಲ್ಲ. ಆದರೆ ಅದನ್ನು ತಂದದ್ರಿಂದಾಗಿ ಎಷ್ಟೋ ಜನ ಸಾಂಪ್ರದಾಯಿಕರು ಅದು ಓದೇ ಇರಲಿಲ್ಲ. ನಮ್ಮಲ್ಲಿ ಎಷ್ಟು ಜನ ಮನುಸ್ಮೃತಿ ಓದಿದ್ದಾರೆ, ಎಷ್ಟೋ ಜನ ಓದಿಲ್ಲ. ಮನುಸ್ಮೃತಿಯಲ್ಲಿ ಇರೋದೇನು, ಒಂದು ಕಾನೂನಿನ ದೃಷ್ಟಿಯಿಂದ ನೀವು ತಟಸ್ಥವಾಗಿ ಅಧ್ಯಯನ ಮಾಡಿದ್ರೆ ಎಷ್ಟು ಅಪ್ಲಿಕೇಬಲ್, ಹೀಗಲ್ಲ. ಆ ಕಾರಣದಿಂದ ನೋಡಿ, ಇಲ್ಲಿ ಅದನ್ನು ಬಿಡೋರ್ಗೂ ಹೇಳಿದ್ದಾರೆ, ಪುರುಷರಿಗೂ ಹೇಳಿದ್ದಾರೆ. ಇಲ್ಲಿ ಅದನ್ನು ಗಮನಿಸಿ. ಆಪ್ರಾಣಾಂತಂ ಶುಚಿರ್ಭೂತ್ವ ಅಗ್ನಿಪ್ರವೇಶನಂಚ ಇಚ್ಛೇತ್. ಅಗ್ನಿಪ್ರವೇಶ ಅವರೆಲ್ಲ ಅಂದ್ರೆ ಬ್ರಾಹ್ಮಣರಿಗೂ ಅಂದ್ರೆ ಪುರುಷರಿಗೂ ಅಗ್ನಿಪ್ರವೇಶ ಇದೆ. ಶಾಸ್ತ್ರ ಪಕ್ಷಪಾತಿ ಅಲ್ಲ. ಅನುಷ್ಠಾನ ಮಾಡಬೇಕಾದ್ರೆ ಅವ್ರವ್ರ ದೋಷಗಳೆಲ್ಲ ತಂದು ಶಾಸ್ತ್ರ ಪಕ್ಷಪಾತಿ ಅಂತ ಅನ್ಕೊಂಡ್ಬಿಡ್ತೇವೆ. ಆದರೆ ನೀವು ಯಾವುದೂ ಅಲ್ಲದೆ ತಟಸ್ಥವಾಗಿ ನೀವು ನೋಡಿದರೆ ಅಲ್ಲಿರೋದನ್ನ ಅನೇಕ ಜನ ತಪ್ಪಾಗಿ ಮಾಡಿದ್ದಾರೆ, ದುರುಪಯೋಗ ಮಾಡಿಕೊಂಡಿದ್ದಾರೆ, ಮೋಸ ಮಾಡಿದ್ದಾರೆ. ಅದೆಲ್ಲ ದೋಷಗಳನ್ನ ಒಪ್ಕೊಂಡಿದ್ದೀವಿ ನಾವು. ಅಗ್ನಿಪ್ರವೇಶನಂಚ ಇಚ್ಛೇತ್ ಕೃತ್ವಾ ಕಾಷ್ಠಮಯಂ ಚಿತ್ಯಂ ಪುಣ್ಯಕ್ಷೇತ್ರೇ ನದೀಷು ವಾ ದೈವತೆಭ್ಯೋ ನಮಸ್ಕೃತ್ವಾ ಕೃತ್ವಾ ಚಾಪಿ ಪ್ರದಕ್ಷಿಣಂ. ದೇವತೆಗಳಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಬಂದು ನಾರಾಯಣನನ್ನು ನೆನಪಿಸಿಕೊಂಡು ಹಾರ್ಬಿಡ್ಬೇಕು. ಬ್ರಾಹ್ಮಣೇಭ್ಯೋ ನಮಸ್ಕೃತ್ವ ಪ್ರವಿಶೇದ್ ಅಗ್ನಿ ಸಂಸ್ತರಂ. ಆಮೇಲೆ ಸೋಪಿ ಲೋಕಾನ್ಯಥಾನ್ಯ ಜಲಾವಗಾಹನಂ ಚೇಚ್ಛೇತ್ ತೇನೈವ ವಿಧಿನಾಚುಭೆ. ಇದೇ ರೀತಿ ನೀರಿನಲ್ಲಿ ಮುಳುಗಿ ಸಾಯೋದು ಕೂಡ. ತತಃ ಕಲ್ಯ ಶರೀರಸ್ಯ ಸಂತ್ಯಾಗಂ ಶೃಣು ತತ್ವತಃ. ಇವೆಲ್ಲ ಅಕಲ್ಯ ಶರೀರ. ಶರೀರ ಅಸಮರ್ಥವಾದಾಗ, ಇನ್ನು ಸದಾಚಾರವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಾಗ ಏನಿದೆ ಇವೆಲ್ಲ. ಇನ್ನು ಕಲ್ಯ ಶರೀರಸ್ಯ ಸಂತ್ಯಾಗಂ ಶೃಣು ತತ್ವತಃ. ಸಮರ್ಥವಾದ ಶರೀರದ ಆಮೇಲೆ ಇಲ್ಲಿ ಯಾರಿಗಾದರೂ, ಯಾರು ಕೇಳ್ತಾ ಇರುವ ಗುತ್ತಿಯವರಾಗಿರಬಹುದು, ಯಾರಿಗಾದರೂ ವಾದಿರಾಜಂಗಾಗಿರಬಹುದು, ನೆನ್ನೆ ಎದ್ದು ಒಂದು ಪ್ರತ್ಯೇಕ ತೆಗೆದಿಡಿ ನನಗೆ ಕಳಿಸಿ. ನೆನ್ನೆ ಹೇಳಿದ್ದು ಹಾಗೆ ಇವತ್ತಿನದ್ದು ಒಂದು ಪ್ರತ್ಯೇಕ ತೆಗೆದಿಡಿ. ಯಾಕೆಂದ್ರೆ ಈ ತರಹದ ವಿಚಾರ, ನೆನ್ನೆಯ ವಿಚಾರ ಮತ್ತೆ ಇವತ್ತಿನ ವಿಚಾರ ಎಲ್ಲ ಅದು ಸಾಮಾನ್ಯವಾಗಿ ಗಮನಕ್ಕೆ ಬಾರದ ವಿಚಾರಗಳು. ಕಲ್ಯ ಶರೀರಸ್ಯ, ಗಟ್ಟಿಯಾಗಿರುವ ಶರೀರ ಯಾರ್ದಿರತ್ತೆ. ರಕ್ಷಾರ್ಥಂ ಕ್ಷತ್ರಿಯ ಶ್ರೇಷ್ಠ ಪ್ರಜಾಪಾಲನ ಕಾರಣಾತ್. ಕ್ಷತ್ರಿಯ ಒಳ್ಳೆ ಶರೀರ ಇರುತ್ತೆ, ಅದನ್ನು ತ್ಯಾಗ ಮಾಡ್ತಾನೆ ರಾಷ್ಟ್ರಕ್ಕಾಗಿ, ಪ್ರಜಾಪಾಲನೆಗಾಗಿ. ಯೋಧಾನಾಂ ಭರ್ತೃಪಿಂಡಾರ್ಥಂ ಗುರುವರ್ಥಂ ಬ್ರಹ್ಮಚಾರಿಣಾಂ ಗೋಬ್ರಾಹ್ಮಣಾರ್ಥಂ ತರವೇಚಾಂ ಪ್ರಾಣತ್ಯಾಗೋ ವಿಧೀಯತೆ. ಇನ್ನು ಗೋವುಗಳಿಗಾಗಿ ಎಲ್ಲರ ತ್ಯಾಗ,
ಸ್ವರಾಜ್ಯ ರಕ್ಷಣಾರ್ಥಂ ವಾ ಕುನೃಪೈ ಪೀಡಿತಾ ಪ್ರಜಾ ಮೋಕ್ತು ಕಾಮಸ್ತ್ಯಜೇದ್ಯುದ್ಧಂ ಯುದ್ಧ ಮಾರ್ಗೇ ಯಥಾವಿಧಿ. ಸ್ವರಾಜ್ಯ ರಕ್ಷಣೆಗಾಗಿ ಅದು ಕೂಡ ಇಲ್ಲ ಆಪತ್ತು ಬಂದಾಗ ಯುದ್ಧ, ಗಟ್ಟಿ ಶರೀರ ಇರುತ್ತೆ, ಸೇವೆ ಮಾಡೋದು ಅಲ್ಲ ಅಷ್ಟೇ ಅಲ್ಲ, ಅದಕ್ಕೆ ಆಪತ್ತು ಬಂದಾಗ ಅದನ್ನು ಎದುರಿಸೋದು. ಈ ರೀತಿ ಪ್ರಾಣವನ್ನ ಯುದ್ಧ ಮಾರ್ಗದಲ್ಲಿ ತ್ಯಾಗ ಮಾಡೋದು ಇದೆ. ಏವಂ ರಾಜಾಮೃತ ಸದ್ಯ ಸ್ವರ್ಗಲೋಕೆ ಮಹೀಯತೆ. ಈ ರೀತಿಯಾಗಿ ಸತ್ತವನು, ಯುದ್ಧದಲ್ಲಿ ಸತ್ತವನಿಗೆ ಸ್ವರ್ಗ ಅಂತ. ದುರ್ಯೋಧನಾದಿಗಳಿಗೆ ಸ್ವರ್ಗ ಆಗಿದ್ದು ಹೀಗೆ, ಯುದ್ಧದಲ್ಲಿ ಸತ್ರಲ್ಲ. ಏವಂ ರಾಜ ತಾದೃಶಿ ಭೃತ್ಯೋ ವಾ ಭರ್ತೃಪಿಂಡಾರ್ಥಂ ಭರ್ತೃಕರ್ಮಣ್ಯುಪಸ್ಥಿತೆ ಕುರುವನಸ್ತತ್ರ ತು ಸಾಹಾಯ್ಯಂ ಆತ್ಮ ಪ್ರಾಣಾನಪೇಕ್ಷಯ ಸ್ವಾಮ್ಯರ್ಥಂ ಸಂತ್ಯಜೇತ್ ಪ್ರಾಣಾನ್ ಪುಣ್ಯಾನ್ ಲೋಕಾನ್ ಸಗಚ್ಚತಿ. ಇದಕ್ಕೆ ಒಂದು ಉದಾಹರಣೆ ಶಾಂತಿ ಪರ್ವದಲ್ಲಿ ಒಂದು ಪ್ರಸಂಗ ಬರುತ್ತೆ. ಈ ಮತ್ತೆ ನೆನಪಿಸ್ತೇನೆ, ಅಂಬರೀಷನ ಸೇನಾಧಿಪತಿ, ಅವನು ಮತ್ತೆ ಅಂಬರೀಷ ಇಬ್ಬರಿಗೂ ಒಂದೇ ಗತಿ. ಅವನಿಗೆ ಅಂಬರೀಷನಿಗೆ ಆಶ್ಚರ್ಯ, ಎಲ ನಾನು ಏಕಾದಶಿ ಉಪವಾಸ ಇತ್ಯಾದಿಗಳನ್ನು ಮಾಡಿ ಒಳ್ಳೆಯ ಗತಿ ಪಡೆದಿದ್ದೇನೆ, ಇವನು ಯುದ್ಧ ಮಾಡ್ತಾ ಇದ್ದ ಅಷ್ಟೇ ಅವನು ಬಂದ ಅಂತ. ಆಮೇಲೆ ಅವನಿಗೆ ಹೇಳ್ತಾರೆ, ಇಲ್ಲ ಸ್ವಧರ್ಮದಲ್ಲಿ ಸಾವು ಅಂತನ್ನೋದು ಮುಖ್ಯ, ನಿನಗೆ ವಿಧಿ ಈ ತರಹದ ಕೆಲಸ ಕೊಟ್ಟಿತ್ತು, ಏಕಾದಶಿಯ ಮಹತ್ವವನ್ನು ಜಗತ್ತಿನ ಜನರಿಗೆ ಹೇಳಬೇಕು, ಏಕಾದಶಿ ಉಪವಾಸ ಮಾಡಬೇಕು ಅಂತ, ಅದಕ್ಕೆ ನೀನು ಹಿಂಗೆ ಮಾಡಿದ್ದು ಅಂತ. ಆಮೇಲೆ ಧರ್ಮಾಂಗದ ಅಂತ, ಆ ಧರ್ಮಾಂಗದನ ಆ ರಾಜನ ಒಂದು ಜೀವನ ಯಾಕಿತ್ತು ಅಂತಂದ್ರೆ, ಅವನು ಯಾಕೆ ಹುಟ್ಟಿದ್ದು ಅಂತಂದ್ರೆ ಏಕಾದಶಿಯ ಮಹತ್ವವನ್ನು ಪ್ರಚಾರ ಮಾಡಲಿಕ್ಕಾಗಿ. ಆದರೆ ಇವನು ಕೂಡ ಏನು ಕಮ್ಮಿ ಇಲ್ಲ ಅಂತ ಹೇಳಿ ಅವನ ಇಂಟರ್ವ್ಯೂ ಇದೆ. ಅಂಬರೀಷ ತನ್ನ ಸೇನಾಧಿಪತಿಯ ಇಂಟರ್ವ್ಯೂ ಮಾಡ್ತಾನೆ, ಮತ್ತು ಅಲ್ಲಿಯೂ ಕೂಡ ಅನೇಕ ಮಾತುಗಳನ್ನು ಅವನು ಆಡ್ತಾನೆ. ಅದರಿಂದಾಗಿ ಸ್ವಧರ್ಮ ಅಂತ ಹೇಳಿ ಏನು ಮಾಡ್ತೇವೆ, ನಮಗೆ ವಿಹಿತವಾದದ್ದು ಏನು ಮಾಡಿದ್ರೂ ಒಳ್ಳೆ ಗತಿ ಆಗೇ ಆಗತ್ತೆ. ಇವ್ರಿಗಾಗತ್ತೆ ಇವ್ರಿಗಾಗಲ್ಲ ಅಂತ ಹೇಳಲೇ ಇಲ್ಲ. ನೀವು ನಿಮ್ಮ ಕರ್ತವ್ಯಗಳನ್ನು ಮಾಡಿ ಅಂತಾನೆ ಹೇಳಿದ್ದು. ಸ್ವಾಮ್ಯರ್ಥಂ ಸಂತ್ಯಜೇತ್ ಸ್ಪೃಹಣೀಯ ಸುರಗಣೈ ತತ್ರ ನಾಸ್ತಿ ವಿಚಾರಣ. ಈ ರೀತಿ ಇತ್ಯೇತೆ ಜೀವಿತ ತ್ಯಾಗೆ ಮಾರ್ಗಾರ್ಥೆ ಸಮುದಾಹೃತಾ. ಬದುಕು ಕೊನೆಗೊಳಿಸಲಿಕ್ಕೆ ಇವೆಲ್ಲ ದಾರಿ. ಯಾವ ರೀತಿ ಕೊನೆಗೊಳಿಸಿಕೊಳ್ಳಬಾರದು, ಯಾವ ರೀತಿ ಸಾಯಬಾರದು. ಕಾಮಾತ್ ಕ್ರೋಧಾತ್ ಭಯಾದ್ವಾಪಿ ಯದಿ ಚೇತ್ ಸಂತ್ಯಜೇತ್ತನು ಸೋನಂತಂ ನರಕಂ ಯಾತಿ ಆತ್ಮಹಂತೃತ್ವ ಕಾರಣಾತ್. ಕಾಮದಿಂದ ಸತ್ತು ಹೋಗೋದು, ಯಾವುದೋ ಒಂದು ಭಯಕ್ಕೆ ಈಡೇರಲಿಲ್ಲ ಅಂತೇಳಿ ಸತ್ತು ಹೋಗೋದು ಕಾಮ. ವಿಪರೀತ ಸಿಟ್ಟು, ಅವನು ಅಪ್ಪನೋ ಯಾರೋ ಹೋಗಿ ಸಾಯಿ ಅನ್ಬಿಟ್ಟ, ಸಾಯಿ ಅನ್ನ ಅಂತ ಸತ್ತೋಗೋದು, ತಡಿ ಮಾಡ್ತೀನಿ ಇವ್ರಿಗೆ ಅಂತೇಳಿ ಸತ್ತೋಗೋದು. ಈ ತರಹದ ಸಾವು ಪ್ರಯೋಜನ ಇಲ್ಲ. ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಹರಿವಂಶದಲ್ಲಿ, ಆಟದಲ್ಲಿ ಸಾಯ್ಬೇಡಿ, ಇನ್ನೇನು ಪ್ರಯೋಜನ ಇಲ್ಲ. ಆಟ ಅನ್ನೋದೇನಿದೆ, ಆ ಆಟ ಎಂಜಾಯ್ ಮಾಡಲಿಕ್ಕೆ ಅಂತ ಹೋಗೋದು, ಅದರಲ್ಲಿ ಸತ್ತೋದ್ರೆ ಏನು ಪ್ರಯೋಜನ. ಯಾಕೆ ಪ್ರಸಂಗ ಅಂತಂದ್ರೆ, ಚಾಣೂರ ಮುಷ್ಟಿಕ ಅವರೆಲ್ಲ ಬರ್ತಾರೆ. ಕೃಷ್ಣ ಏನ್ ಮಾಡ್ತಾನೆ, ಅವರೆಲ್ಲರಿಗೂ ಹೇಳ್ತಾನೆ, ಏನಂತ ನೋಡಿ, ನಾನು ಆಟದ ಪದ್ಧತಿ, ಮೈಗೆ ಎಣ್ಣೆ ಹಚ್ಕೊಳ್ಳೋದು, ಕೈಗೆ
ಅವನು ಗಟ್ಟಿ ಗ್ರಿಪ್ ಬೇಕಲ್ಲ, ಅದಕ್ಕೆ ಮಣ್ಣು ಹಚ್ಚಿಕೊಳ್ಳೋದು. ಈ ಸೆಗಣಿ ಆಮೇಲೆ ಜೇಡಿ ಮಣ್ಣು ಇವುಗಳನ್ನ ಹಚ್ಕೊಳ್ಳೋದು. ಇದು ಗರಡಿ ಮನೆ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಈಗಲೂ ಜೀವಂತ ಗರಡಿ ಮನೆಗಳಿದೆ, ಅಲ್ಲಿಗೆ ಹೋದ್ರೆ ಗೊತ್ತಾಗತ್ತೆ ನಿಮಗೆ. ಅದು ಹಚ್ಕೊಳ್ಳೋದು ಆಟದ ಒಂದು ಅಂಗ. ನಾನು ಮಾಡೋಲ್ಲ ಅಂತ ಕೃಷ್ಣ. ಯಾಕೆ? ನೀವು ಆಟವನ್ನು ಆಟ ಅಂತ ನೋಡ್ತಾ ಇಲ್ಲ, ಆಟ ಅಂತ ಶುರು ಮಾಡಿ ಸಾಯಿಸ್ಬಿಡೋದು. ನಾವು ಆಟ ಎದುರಾಳಿ ಇದು ಆಟ ಆಟ ಅನ್ಕೊಂಡು ಬಂದಿರ್ತಾನೆ. ಸತ್ತೋದ್ರೆ ಒಂದು ಒಳ್ಳೆ ಗತಿಯೇ ಇಲ್ಲ. ಆದ್ದರಿಂದ ನಾನು ಇದನ್ನೆಲ್ಲ ಮಾಡೋದಿಲ್ಲ. ನಾಹಂ ಕ್ರೀಡಾ ವಿಧಿಂ ಕುರ್ಯಾಂ ಇದಂ ಯುದ್ಧಂ ನ ಸಂಶಯ. ಇದು ಯುದ್ಧ. ನೀವು ಇಷ್ಟು ದಿವಸ ಮೋಸ ಮಾಡ್ತಾ ಇದ್ರಿ, ಅದರಿಂದಾಗಿ ನಾನು ಹನುಮಾನ್ ಕಾಚ ಹಾಕೊಳ್ಳೋದು ಅಥವಾ ಆ ಥರ ಚಡ್ಡಿ ಹಾಕೊಳ್ಳೋದು ಅವೆಲ್ಲ ಮಾಡಲ್ಲ ನಾನು ಅಂತಾನೆ. ನಾರ್ಮಲ್ ಡ್ರೆಸ್ ಅಲ್ಲೇ ಯುದ್ಧ ಮಾಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಅಲ್ಲಿ ಹೇಳಬೇಕಾದ್ರೆ ಕ್ರೀಡೆಯಲ್ಲಿ ಸತ್ರೆ ದುರ್ಗತಿಯೇ ವಿನಃ ಸದ್ಗತಿಯೇನಲ್ಲ. ಆ ತರಹ ಹಾಗಾದ್ರೆ ಅವರಿಗೆಲ್ಲ ಯುದ್ಧ ಅಂತ ಕನ್ಸಿಡರ್ ಮಾಡಿ ಅವ್ರಿಗೆ ಒಳ್ಳೆ ಗತಿ ಕೊಟ್ಟ ಹಾಗಾಯ್ತಲ್ಲ? ಇಲ್ಲ, ಅವ್ರು ಒಳ್ಳೆ ಗತಿಗೆ ಹೋಗಲಿಲ್ಲ. ಅದು ಯುದ್ಧ ಅಲ್ವಾ? ಯಾಕೆ ಅಂದ್ರೆ ಈ ಹಿಂದೆ ಎಲ್ಲ ಚಾಣೂರ ಮುಷ್ಟಿಕರು ಇಡೀ ಹಿಂದೆ ಅವರಿಬ್ರು ಒಂದು ಕೂಟ, ಕಂಸ ಅನೌನ್ಸ್ ಮಾಡೋದು. ಅಂದ್ರೆ ಕಂಸನ ಕಡೆಯವರು ಇಲ್ಲ, ಈಗ ಮಲ್ಲ ಕ್ರೀಡೆ ನಡೀತಾ ಇದೆ, ಧನುರ್ಯುದ್ಧದ ಬಿಲ್ಲ ಹಬ್ಬದ ಆ ಬಿಲ್ ಮುರಿದಾಗಿದೆ, ಆದ್ರೆ ಹಬ್ಬ ಮುಂದುವರಿತಾ ಇತ್ತು. ಏನು ದುರಂತ ಇವೆಲ್ಲ ಅಲ್ವೇ? ಅದು ಹೇಳ್ತಾನಲ್ಲ, ಪ್ರತಿಮಾ ವಿಕ್ರಿಯ ದೇವೋತ್ಸವ ಮಕಾರ್ಷೀತ್ ಅಂತ. ಪ್ರತಿಮೆಯನ್ನು ಮಾರ್ಬಿಟ್ಟು ಉತ್ಸವ ಮಾಡಿದಂತೊಬ್ಬ. ಹಾಗೆ ಬಿಲ್ಲ ಮುರಿದೋಗಿದೆ, ಬಿಲ್ಲ ಹಬ್ಬ ಮಾಡಿದ್ರು. ಈಗ ಇದು ಜನರ ಮನೋರಂಜನೆಗಾಗಿ ಒಂದು ಕ್ರೀಡಾಕೂಟ ಅಂತ ಹೇಳೋದು, ಅವ್ರ ಎದುರುಗಡೆ ಮಲ್ಲರನ್ನ ಕೊಂದಾಕ್ಬಿಡೋದು, ಅವ್ರಿಗದೇನೋ ತೃಪ್ತಿ. ಆ ತರಹ ಕೃಷ್ಣನನ್ನು ಕೂಡ ಕರೆಸಿದ್ರು. ಕೃಷ್ಣ ಹೇಳ್ದ ಇಲ್ಲ ಹೀಗೆ ಅಂತ. ಕಡೆಗೆ ಅವರಿಬ್ರನ್ನ ಕೊಂದ. ಅಷ್ಟು ದಿವಸ ಮಾಡಿದ ಮೋಸ ಇತ್ತಲ್ಲ, ಅದರಿಂದಾಗಿ ಅವರು ಆ ಮೋಸ ಮಾಡಿದ್ದಕ್ಕಾಗಿ ಕೂಡಲೇ ದುರ್ಗತಿ ಆಯ್ತು ಅವ್ರಿಗೆ. ಈ ಹಿನ್ನೆಲೆ ಅದರಿಂದಾಗಿ ಕಾಮದಿಂದ, ಕ್ರೋಧದಿಂದ, ಭಯದಿಂದ ದೇಹ ತ್ಯಾಗ ಮಾಡೋ ಹಾಗೆ ಆಗಬಾರದು. ಒಂದು ನರಕಕ್ಕೆ ಹೋಗ್ತಾನೆ. ಸ್ವಭಾವಂ ಮರಣಂ ನಾಮ ನತು ಚಾತ್ಮೇಚ್ಛಯ ಭವೇತ್ ಯಥಾ ಮೃತಾನಾಂ ತಯತ್ ಕಾರ್ಯಂ ತನ್ಮೇ ಶೃಣು ಯಥಾ ವಿಧಿ. ಮರಣ ಅನ್ನೋದು ಸಹಜ, ಜೊತೆಗೇ ಇರುವಂಥದ್ದು. ಅದು ಆತ್ಮೇಚ್ಛೆಯಿಂದ ಯಾರಿಗೂ ಬರಲ್ಲ. ಅದು ತರ್ಕೋಬೇಕು, ಗಟ್ಟಿ ನಿರ್ಧಾರ ಮಾಡಬೇಕು. ನೀವು ಸಾಯೋರ್ಯಾರು ಕೂಡ ಹೀಗಾಗಿರಲ್ಲ. ಇನ್ನೊಂದು ಸಿಗತ್ತೆ ಅಂತ ಖಾತ್ರಿ ಇದ್ದಾಗ ಸಾಯ್ತಾರೆ. ಅಥವಾ ಈ ದೇಹದಲ್ಲಿ ನನಗಿರ್ಲಿಕ್ಕಾಗಲ್ಲ, ಆ ತರದ ಪರಿಸ್ಥಿತಿ ನಾನೇ ತಂದ್ಕೊಂಡ್ಬಿಟ್ಟಿದ್ದೀನಿ ಅಂತ ಸಾಯ್ತಾನೆ. ಕಾಮದಿಂದ ಸಾಯುವವ, ಕ್ರೋಧದಿಂದ ಸಾಯುವವ ಎಲ್ಲ ಹೀಗೆಲ್ಲ ಇರಬಾರ್ದು. ಭಯದಿಂದ ಸಾಯುವವನು ಹಾಗೆಲ್ಲ ಆಗಬಾರದು. ಆ ರೀತಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು. ಮರಣ ಅನ್ನೋದು ತ್ಯಾಗ. ಈ ತರಹದ ತ್ಯಾಗ ಮೂಢತ್ಯಾಗ, ದ್ವಿಶಿಷ್ಯತೆ. ಕ್ರೋಧದಿಂದ, ಸಿಟ್ಟಿನಿಂದ, ಕಾಮದಿಂದ ಸಾಯೋದಕ್ಕಿಂತ ಈ ತ್ಯಾಗ, ಇಲ್ಲ ನಾನು ಹೋಗ್ತಾ ಇದ್ದೇನೆ ಅಂತ, ಅದು ವಿಶೇಷ. ನಿರ್ಜೀವಂ ಋಣುಯಾತ್ ಸದ್ಯೋ ವಾಸಸಾತು ಕಳೇವರಂ ಮಾಲ್ಯಗಂಧೇರಲಂಕೃತ್ಯ ಸುವರ್ಣೇನ ಚ ಭಾಮಿನಿ. ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿದಂತೆ ಚಿತೆಯಲ್ಲಿ ಇಟ್ಟು ಅಲಂಕಾರ ಮಾಡಿ ದಕ್ಷಿಣದ ಭಾಗದಲ್ಲಿರುವ ಶ್ಮಶಾನದಲ್ಲಿ ದಕ್ಷಿಣ ಭಾಗದಲ್ಲಿ ಸಾಯಬೇಕು. ಅಥವಾ ನಿಕ್ಷಿಪೇತ್ ಭೂಮೌ ಶರೀರಂ ಜೀವವರ್ಜಿತಂ. ಕೆಲವೊಮ್ಮೆ ಈ ಸನ್ಯಾಸಿಗಳೆಲ್ಲ ಅಗ್ನಿತ್ಯಾಗ ಮಾಡಿಬಿಟ್ಟಿರ್ತಾರೆ, ಅದರಿಂದಾಗ ಅವ್ರ ದೇಹ ಸುಡ್ಲಿಕ್ಕಿಲ್ಲ, ಹೂಳಬೇಕು. ಕೆಲವೊಮ್ಮೆ
ಅವ್ರಿಗಿತ್ತು ಅಂತಂದ್ರೆ ಶುಕ್ಲ ಪಕ್ಷ ಬೆಳಗ್ಗೆ ಸತ್ರ ಬಹಳ ಒಳ್ಳೆಯದು, ಉತ್ತರಾಯಣದಲ್ಲಿ ಬಹಳ ಸತ್ರ ಒಳ್ಳೆಯದು. ಇದೆಲ್ಲ ಜನರ ಭಾವ. ಔದಕಂ ಚಾಷ್ಟಕಾಶ್ರ, ಯಾಕೆಂದ್ರೆ ಇದು ಜನರ ಭಾವವನ್ನು ಅನುವಾದ ಮಾಡ್ತಾ ಇರೋದು. ಯಾಕೆಂದ್ರೆ ಪಲಿಮಾರು ಮಠದಲ್ಲಿ ಒಬ್ರು ಬಹಳ ಜ್ಞಾನಿಗಳಾದ ಒಬ್ಬರಿದ್ರು, ರಘುತ್ತಮ ತೀರ್ಥರು ಅಂತ ಅವ್ರ ಹೆಸರು. ಅವರ ಶಿಷ್ಯರು ರಾಮಭದ್ರ ತೀರ್ಥರು, ಅವ್ರ ಶಿಷ್ಯರು ರಘುವರಿಯ ತೀರ್ಥರು. ಅವರು ಆ 8 ಶ್ಲೋಕಗಳನ್ನು ತಮ್ಮ ಪರಮ ಗುರುಗಳ ನಿರ್ಯಾಣದ ಬಗ್ಗೆ ಬರೆದಿದ್ದಾರೆ. ಅದನ್ನ ಗುರುಗಳು ನಿಶ್ಚಿತ್ಯೋತ್ಕ್ರಮಣಂ ರಘುತ್ತಮ ಮುನಿಹಿ ಅಂತ ಹೇಳಿ ಅವರು ಹೋಗಿದ್ದು ರಾತ್ರಿ ಸುಮಾರು 10-11 ಟೈಮಿನಲ್ಲಿ. ಅವರು ಪ್ರಜ್ಞಾಪೂರ್ವಕವಾಗಿ ದೇಹ ಬಿಟ್ಟಿದ್ದಾರೆ. ರಾತ್ರಿ ಬಿಡೋದು ಪಾಪ ಅಂತ ಆದ್ರೆ ಬೆಳಗ್ಗೆನೆ ಬಿಡಬೇಕು ಅಂತ ಆದ್ರೆ ಅದಲ್ಲ. ಅದರಿಂದಾಗಿ ಈ ಉತ್ತರಾಯಣ ರಶ್ಮಿ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಜೀವ ಅವರು ಆಮೇಲೆ ಇಂತಹವರಿಗೆ ಸತ್ತಾಗ ಮಾಡುವ ಶ್ರಾದ್ದ ಅನ್ನೋದು ಯಾವ ರೀತಿ ಆಪ್ಯಾಯನ ಆನಂದ ಭರಿತವಾಗುತ್ತೆ ಅಂತ ಹೋದ ಬಾರಿ ಹೇಳಿದ್ದೇವೆ. ಆಯ್ತಾ? ಅದನ್ನ ನಾವು ನಿನ್ನೆ ನೋಡಿದ್ದೀವಿ, ಹೇಗೆ ಪಿಂಡದಾನದಿಂದ ಹೇಗೆ ಅವ್ರಿಗೆ ಆನಂದ ಆಗುತ್ತೆ, ಅದರ ಸಾರ ಹೇಗೆ ಹೋಗುತ್ತೆ ಅಂತ ಅನ್ನೋದನ್ನ ನಿನ್ನೆ ನೋಡಿದ್ದೇವೆ. ಕೃಷ್ಣಾರ್ಪಣಮಸ್ತು.